ಒಂದಾಟ, ಇನ್ನು ಮುಂದೆ ನಡೆಯೋದೇ ಮತ್ತೊಂದು ಆಟ. ಇಲ್ಲಿಯವರೆಗೂ ಏನೇನೋ ನೆಪಗಳನ್ನು ಹೇಳ್ಕೊಂಡು ಬರ್ತಾ ಇದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಕುರ್ಚಿ ಕ್ಲೈಮ್ಯಾಕ್ಸ್ಗೆ ತೆರೆ ಎಳೆಯುವ ಪ್ರಯತ್ನ ಮಾಡ್ತಾ ಇದೆಯಾ? ಸಿಎಂ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಬುಲಾವ್ ಕೊಟ್ಟಿದ್ದು ಯಾಕೆ? ಡಿಕೆಶಿ ಮಾಡ್ತಾ ಇರುವಂತಹ ಪ್ಲಾನ್ ಏನು? ಆ 11 ಗಂಟೆಯ ಮುಹೂರ್ತದಲ್ಲಿ ಏನೇನು ಆಗತ್ತೆ? ಕೊನೆಗೂ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುತ್ತಾ ಕಾಂಗ್ರೆಸ್ ಹೈಕಮಾಂಡ್. ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ಡೆಲ್ಲಿಗೆ ಸಾಯಂಕಾಲ ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟು ಒಳಗಡೆ ಏನಿದೆ ಗೊತ್ತಿಲ್ಲ. ಅಜೆಂಡಾ ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ. ಅದು ಇತ್ಯರ್ಥ ಮಾಡಲಿಕ್ಕೆ ಕರೆದಂತ ನಮ್ಮ ಅನಿಸಿಕೆ. ಖಾಲಿ ಮಾಡೋ ಥರ ಇಲ್ಲ. ಅವರು ಖಾಲಿ ತಟ್ಟೆನ ಡಿ ಕೆ ಶಿವಕುಮಾರ್ಗೆ ಕೊಡೋ ಥರ ಕಾಣಿಸ್ತಾ ಇದೆ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಕಂಪ್ಲೀಟ್ ಆಗಿ 5 ದಿನಾನೂ ಮುಗ್ದೇ ಹೋಯ್ತು. ಆದರೆ ಸರ್ಕಾರ ಆರಂಭವಾದಾಗ ಯಾವ ಪ್ರಶ್ನೆಗಳಿದ್ವೋ ಆ ಪ್ರಶ್ನೆಗಳು ಇನ್ನೂ ಪ್ರಶ್ನೆಗಳಾಗೇ ಉಳ್ಕೊಂಡಿವೆ. ಎಷ್ಟೇ ಪ್ರಯತ್ನ ಪಟ್ಟರೂ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಇಲ್ಲ. ಎಲ್ಲರೂ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು ಮಾತ್ರವಲ್ಲದೆ ಇಡೀ ರಾಜ್ಯವೇ ಈ ಪ್ರಶ್ನೆಗಳಿಗೆ ಉತ್ತರ ಎದುರು ನೋಡುತ್ತಿದೆ. ಎಲ್ಲರೂ ಆ ಪ್ರಶ್ನೆಗೆ ಉತ್ತರದ ಜೊತೆಗೆ ಏನೇನೋ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಈಗ ಆ ನಿರೀಕ್ಷೆಗಳಿಗೆಲ್ಲ ಬ್ರೇಕ್ ಬೀಳುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಾಧ್ಯತೆ ಇದೆ. ಯಾಕೆ ಗೊತ್ತಾ? ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲೇಬೇಕು ಅಂತ ತೀರ್ಮಾನ ಮಾಡಿದೆ. ಪ್ರಶ್ನೆಗೆ ಉತ್ತರ ನೀಡೋಕೆ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟು ಒಳಗಡೆ ಏನಿದೆ ಗೊತ್ತಿಲ್ಲ. ಅಜೆಂಡಾ ಹೌದು, ಮುಹೂರ್ತ ಫಿಕ್ಸ್ ಆಗಿದೆ. ಹೀಗಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅದೇ ಮುಹೂರ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಮಾತಾಡ್ತಾರೆ, ಸಮಾಲೋಚನೆ ನಡೆಸ್ತಾರೆ. ಅಷ್ಟೇ ಅಲ್ಲದೆ ಎಲ್ಲರನ್ನೂ ಕಾಡ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡು ಬರ್ತಾರೆ. ಸಿಎಂ ಕುರ್ಚಿಯಲ್ಲಿ ಬದಲಾವಣೆ ಆಗುತ್ತಾ? ಸಚಿವ ಸಂಪುಟ ಪುನಾರಚನೆಯಾಗುತ್ತಾ? ಪುನಾರಚನೆ ಆದ್ರೆ ಯಾರಿಗೆ ಅವಕಾಶ? ಸ್ಥಳೀಯ ಎಲೆಕ್ಷನ್ಗೆ ತಯಾರಿ ಹೇಗಿರಬೇಕು? ಹೌದು, ಸಿಎಂ ಸಿದ್ದರಾಮಯ್ಯ ಅವರನ್ನ ದಿಲ್ಲಿಗೆ ಕರೆದಿದೆ ಕಾಂಗ್ರೆಸ್ ಹೈಕಮಾಂಡ್. ಹೈಕಮಾಂಡ್ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿದ್ದಾರೆ. ಸೋಮವಾರ ಸಂಜೆ ದಿಲ್ಲಿಗೆ ಹೋಗಿರೋ ಸಿಎಂ ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾರೆ. ಹೈಕಮಾಂಡ್ ಜೊತೆಗೆ ಸಮಾಲೋಚನೆ ನಡೆಸಿ ಕೆಲವೊಂದು ಗೊಂದಲಗಳನ್ನ ಪರಿಹರಿಸಿಕೊಳ್ತಾರೆ. ಸಿಎಂ ಸ್ಥಾನದಲ್ಲಿ ಬದಲಾವಣೆ ಆಗುತ್ತಾ? ಸಂಪುಟ ಪುನರಚನೆ ನಡೆಯುತ್ತಾ? ಸಂಪುಟ ಪುನರಚನೆ ಆದ್ರೆ ಸಚಿವರಾಗೋಕೆ ಯಾರಿಗೆಲ್ಲ ಅವಕಾಶ ಇರುತ್ತೆ? ಸ್ಥಳೀಯ ಎಲೆಕ್ಷನ್ಗಳಿಗೆ ತಯಾರಿ ಹೇಗಿರಬೇಕು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಳ್ತಾರೆ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night, Mr. Venugopal called me and intimated me the date and meeting. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಇಲ್ಲ ಅಂದ್ರೆ ಯಾವುದಾದ್ರೂ 1-2 ಪ್ರಶ್ನೆಗಳಿಗೆ ಉತ್ತರ ತಗೊಂಡು ಸಿದ್ದರಾಮಯ್ಯ ವಾಪಸ್ ಆಗ್ಬಹುದು. ಆದ್ರೆ ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳೋದು ಕಷ್ಟ. ಆದ್ರೆ ತುಂಬಾ ಮಂದಿ ನಿರೀಕ್ಷೆ ಇಟ್ಕೊಂಡಿರೋದು ಕುರ್ಚಿ ಗೊಂದಲ ಪರಿಹಾರವಾಗುತ್ತೆ ಅಂತ. ಹೌದು, ನಿಜವಾಗ್ಲೂ ಪವರ್ ಶೇರಿಂಗ್ ಒಪ್ಪಂದ ನಡೆದಿದ್ರೆ, ಆ ಒಪ್ಪಂದ ನಿಜವಾಗ್ಲೂ ಜಾರಿಯಾಗಿದ್ರೆ ಸಿಎಂ ಆಸೆ ಕಾಣುತ್ತಿದ್ದ ಡಿಕೆಶಿ ಸಿಎಂ ಆಗಿ ಈಗಾಗಲೇ 6 ತಿಂಗಳಾಗಿರಬೇಕಿತ್ತು. ಆದ್ರೆ ಪವರ್ ಶೇರಿಂಗ್ ಒಪ್ಪಂದ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಸ್ಪಷ್ಟನೆ ಕೊಡೋ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇಲ್ಲ. ಒಂದು ಆಯಾಮದಲ್ಲಿ ಸುಮಾರು 6 ತಿಂಗಳಿಂದ ಏನೇನೋ ನೆಪ ಹೇಳಿ ಕುರ್ಚಿ ವಿಚಾರವನ್ನ ಮುಂದೂಡ್ತಾ ಇದ್ದ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಕೊಟ್ಟಿದ್ದು ಕುರ್ಚಿ ಕಲಹಕ್ಕೆ ಬ್ರೇಕ್ ಹಾಕೋ ಎಲ್ಲಾ ಲಕ್ಷಣಗಳಿವೆ ಎನ್ನಲಾಗ್ತಿದೆ. नहीं, वो देखिए इसमें मैं नहीं बोल सकता. वो ठीक अलग है. राहुल जी खुद बात करेंगे वो चीजों पे. ಕುರ್ಚಿ ಕಲಹಕ್ಕೆ ತೆರೆ ಎಳೆಯೋದು ಅನಿವಾರ್ಯ. ಕುರ್ಚಿಗೆ ಕ್ಲಾರಿಟಿ ಕೊಡೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿವಾರ್ಯ. ಯಾಕಂದ್ರೆ ಈಗ ಒಂದು ವೇಳೆ ಗೊಂದಲಕ್ಕೆ ಬ್ರೇಕ್ ಹಾಕದೇ ಇದ್ರೆ 2028ರ ವಿಧಾನಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ.
ಕನ್ಫ್ಯೂಸ್ ಮಾಡಿಕೊಳ್ಳೋ ಕಾರ್ಯಕರ್ತರು ಕನ್ಫ್ಯೂಸ್ನಲ್ಲೇ ಹೈಕಮಾಂಡ್ ವಿರುದ್ಧ ಬೇಸರಗೊಳ್ಳೋ ಸಾಧ್ಯತೆ ಇದೆ. ಆಡಳಿತ ವಿರೋಧಿ ಅಲೆಯೂ ಹೆಚ್ಚಾಗೋ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಆದ್ದರಿಂದ ಕುರ್ಚಿ ಕಲಹಕ್ಕೆ ತೆರೆ ಎಳೆಯೋದು ಹೈಕಮಾಂಡ್ಗೆ ಅನಿವಾರ್ಯವಾಗಿದ್ದು, ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಮುಂದೆಯೇ ಇದೆಲ್ಲ ಡಿಸೈಡ್ ಆಗುತ್ತೆ ಎನ್ನಲಾಗ್ತಿದೆ. ರಾಹುಲ್ ಗಾಂಧಿ ಜೊತೆ ಮಾತನಾಡಲಿರೋ ಸಿದ್ದರಾಮಯ್ಯ ಎಲ್ಲದಕ್ಕೂ ಪರಿಹಾರ ತಗೊಂಡು ಬರ್ತಾರೆ. ರಾಗ ಮತ್ತು ಸಿದ್ದು ಮೀಟಿಂಗ್ ಇನ್ನೂ ಕೆಲವು ಅಜೆಂಡಾಗಳನ್ನ ಇಟ್ಕೊಂಡಿದೆ. ಸಿಎಂ ಕುರ್ಚಿ ಫೈಟ್ನ ಗೊಂದಲ ಪರಿಹಾರ ಮಾಡೋದು ರಾಗ ಸಿದ್ದು ಮೀಟಿಂಗ್ನ ಮೇನ್ ಅಜೆಂಡಾ. ಇದರ ಜೊತೆಗೆ ಹೆಚ್ಚುವರಿ ಡಿಸಿಎಂಗಳ ನೇಮಕ ಬೇಕಾ, ಸಂಪುಟ ಪುನರಚನೆ ಆಗಬೇಕೋ ಬೇಡವೋ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕಾ ಅಂತ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗುತ್ತೆ. ಪಕ್ಷದೊಳಗಿನ ವಿದ್ಯಮಾನಗಳನ್ನು ಚರ್ಚೆ ಮಾಡೋದು, ಸಚಿವರುಗಳ ಕಾರ್ಯವೈಖರಿ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸೋದು, ಗ್ಯಾರಂಟಿಗಳ ಯಶಸ್ಸು ಪರಿಷ್ಕರಣೆ ಬಗ್ಗೆಯೂ ಸಿದ್ದು ರಾಹುಲ್ ಚರ್ಚೆ ಮಾಡ್ತಾರೆ. ಇಷ್ಟೇ ಅಲ್ಲದೆ ಜಿಬಿಎ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಆ ಮೀಟಿಂಗ್ನಲ್ಲಿ ಪ್ಲಾನ್ ಮಾಡಲಾಗುತ್ತೆ ಎನ್ನಲಾಗ್ತಿದೆ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟು ಒಳಗಡೆ ಏನಿದೆ ಗೊತ್ತಿಲ್ಲ. ಅಜೆಂಡಾ ಅದು ನಮ್ಮ ಕಡೆ ಇಲ್ಲ, ಲೆಕ್ಕ ನಮ್ಮ ಕಡೆ ಇಲ್ಲ. ಏನು ನೀವೇ ಹೇಳ್ಬೇಕೇನು ನಮಗೆ ಗೊತ್ತೆ. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಅಷ್ಟೇ. ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ. ಅದು ಇತ್ಯರ್ಥ ಮಾಡಲಿಕ್ಕೆ ಕರೆದಾರಂತ ನಮ್ಮ ಅನಿಸಿಕೆ. ಸಿಎಂ ಸಿದ್ದು ಜೊತೆಗೆ ಸಂಪುಟ ಲಿಸ್ಟ್ ದಿಲ್ಲಿಗೆ. ನಾಯಕತ್ವ ಬದಲಾವಣೆ ಆಗಬೇಕಾ ಆಗಬಾರ್ದಾ ಈ ಬಗ್ಗೆ ಚರ್ಚೆ ನಡೆಯುತ್ತೆ. ಒಂದು ವೇಳೆ ಸಂಪುಟ ಪುನರಚನೆ ನಡೆಯುತ್ತೆ ಅನ್ನೋದಾದ್ರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಎನ್ನಲಾಗ್ತಿದೆ. ಒಂದು ವೇಳೆ ಸಂಪುಟ ಪುನರಚನೆ ನಡೆಯದೇ ಇದ್ರೆ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನೋದು ಈಗಿನ ಅಂದಾಜು. ಇನ್ನೂ ಕೆಲವರ ಪ್ರಕಾರ ಸಂಪುಟ ಪುನರಚನೆ ಮಾತ್ರ ನಡೆಯುತ್ತೆ. ಸಂಪುಟದಿಂದ ಕೈಬಿಡುವ ಸಚಿವರುಗಳು ಹಾಗೂ ಸಂಪುಟಕ್ಕೆ ಹೊಸದಾಗಿ ಸೇರಿಸಿಕೊಳ್ಳುವ ಶಾಸಕರ ಪಟ್ಟಿಯನ್ನ ಸಿಎಂ ಸಿದ್ದು ದಿಲ್ಲಿಗೆ ತಗೊಂಡು ಹೋಗ್ತಿದ್ದಾರೆ. ಅವ್ರ ಜೊತೆಗೆ ಇನ್ನೂ ಹಲವರು ಪ್ರಯಾಣ ಬೆಳೆಸ್ತಾರೆ. ಸಿದ್ದರಾಮಯ್ಯ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಬೈರ್ತಿ ಸುರೇಶ್, ಎಎಸ್ ಪೊನ್ನಣ್ಣ, ಅಶೋಕ್ ಪಟ್ಟಣ್ ಕೂಡ ದಿಲ್ಲಿಯತ್ತ ಮುಖ ಮಾಡಿದ್ದಾರೆ. ಮಿಡ್ ನೈಟ್ ಮೀಟಿಂಗ್ ಡಿಕೆ ಕೂಡ ದಿಲ್ಲಿಗೆ. ಸಿಎಂಗೆ ಬುಲಾವ್ ಬರ್ತಾ ಇದ್ದಂತೆ ಡಿಕೆಶಿ ಮತ್ತು ಡಿಕೆ ಸುರೇಶ್ ಇಬ್ರು ಭಾನುವಾರ ರಾತ್ರಿ ಮೀಟಿಂಗ್ ನಡೆಸಿದ್ದಾರೆ. ಸಿಎಂ ಪಟ್ಟ, ಪುನರಚನೆ, ಸ್ಥಾನಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಹೈಕಮಾಂಡ್ ನಿರ್ಧಾರಗಳನ್ನು ಒಪ್ಪಬೇಕಾ ಬೇಡವಾ ಎಂಬ ಚರ್ಚೆ ನಡೆದಿದೆ. ನಂತರ ದಿಲ್ಲಿಗೆ ಹೋಗೋಕೆ ಡಿಕೆ ಪ್ಲಾನ್ ಮಾಡಿದ್ದಾರೆ. ಅದಕ್ಕೂ ಮುನ್ನ ಬೆಂಗಳೂರಿನ ನಾಗರಬಾವಿಯಲ್ಲಿ ಅಜ್ಜಯ್ಯನ ದರ್ಶನ ಪಡೆದು ಆಶೀರ್ವಾದ ತಗೊಂಡಿದ್ದಾರೆ. ದಿಲ್ಲಿಗೆ ಹೊರಟ ಡಿಕೆ ಅಲ್ಲಿ ಏನೇನ್ ದಾಳ ಉರುಳಿಸ್ತಾರೆ ಅನ್ನೋದು ಚರ್ಚೆ ಆಗ್ತಿದೆ. ಎಲ್ಲ ನಮ್ಮ ಪಕ್ಷದ ವರಿಷ್ಠರು, ಮುಖಂಡರು ಎಲ್ಲರೂ ಸೇರಿ ನವೆಂಬರ್ 20ನೇ ತಾರೀಕು ಆಸ್ಪಾಸ್ 2.5 ವರ್ಷ ನಂತರ ರೀಶಫಲ್ ಮಾಡ್ತೀವಿ, ಪುನರಚನೆ ಮಾಡ್ತೀವಿ ಅಂತ ನಮಗೆ ಹೇಳಿದರು. ಆ ಒಂದು ರೀತಿಯಿಂದ ತಾವು ನೋಡಿದ್ರೆ ಈಗ 3 ವರ್ಷ ನಮ್ಮ ಸರ್ಕಾರ ಒಳ್ಳೆಯ ರೀತಿಯಿಂದ ಗ್ಯಾರಂಟಿಯನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಜನರಿಗೆ ಮುಟ್ತಕ್ಕಂಥ ಎಲ್ಲ ನಾವು ಹೇಳಿದ್ದು ನುಡಿದಂತೆ ನಡೆದಿರುವಂಥ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿದೆ. ಪಕ್ಷದ ವರಿಷ್ಠರು, ಹೈಕಮಾಂಡ್ ನಮ್ಮ ನಾಯಕರಿಗೆ, ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ ಮತ್ತು ಎಲ್ಲ ಹಿರಿಯ ನಾಯಕರಿಗೆ ಕೆಲವರಿಗೆ ಕರೆದಿದ್ದಾರೆ. ಮುಂದೆ ಏನೇನು ಮಾಡಬೇಕು ರೀಶಫಲ್ ಬಗ್ಗೆ ಇರಬಹುದಂತ ಮುಂದೆ ಇರ್ತಕ್ಕಂಥ 1-2 ದಿವಸದಲ್ಲಿ ಎಲ್ಲರೂ ಗೊತ್ತಾಗ್ತದೆ. ಈಗ ಸದ್ಯಕ್ಕೆ ಸಿದ್ದು ಡಿಕೆ ದಿಲ್ಲಿ ಟ್ರಿಪ್ ಬಗ್ಗೆಯೇ ಬಿಸಿ ಬಿಸಿ ಚರ್ಚೆಗಳು ನಡೆಯುತ್ತಿವೆ. ಅವರಿಬ್ಬರೂ ದಿಲ್ಲಿಯಿಂದ ವಾಪಸ್ ಬಂದ ಮೇಲೆ ಹೈಕಮಾಂಡ್ನಿಂದ ಯಾವುದಾದ್ರೂ ಸ್ಪಷ್ಟ ಸಂದೇಶ, ಭರವಸೆ ಅಥವಾ ಭವಿಷ್ಯದ ರಾಜಕೀಯದ ಬಗ್ಗೆ ಏನಾದರೂ ದೊಡ್ಡ ಸುದ್ದಿ ತರ್ತಾರಾ ಅನ್ನೋ ಕುತೂಹಲ ಇದೀಗ ಹೆಚ್ಚಾಗಿದೆ.